ಹೆಂಗಿತ್ತು ಗೊತ್ತೇನು ನನ್ನ ಲಗ್ನ ಎಲ್ಲಾರು ಒಂದು ಕಲ್ಯಾಣ ಮಂಟಪದಾಗ ಆಗಿಲ್ಲ. ಎಂತಲ್ಲಾಗೈತೆ ಗೊತ್ತೇನು? ಪಚ್ಚೆಯ ನೆಲಗಟ್ಟು, ಕನಕದ ತೋರಣ, ವಜ್ರದ ಕಂಬ, ಪವಳದ ಚಪ್ಪರವನಿಕ್ಕಿ ಮಲ್ಲಿಕಾರ್ಜುನನೆಂಬ ಗಂಡಗೆನ್ನ ಮದುವೆಯ ಮಾಡಿದರು. ನನ್ನ ಗಂಡ ಹೆಂಗಿತ್ತಂತ ಕೇಳಿದರೆ ಪಚ್ಚೆಯ ನೆಲಗಟ್ಟಿತ್ತು, ಹಾಸಿಗೆ ಇತ್ತು, ಕನಕದ ತೋರಣ. ಎಲ್ಲ ಕಡೆ ಏನು ಕಟ್ಟಿದ್ರು ಅಂತ ಕೇಳಿದ್ರೆ, ನೀವು ಮಾವಿನ ತೋರಣ ಕಟ್ಟಿರ್ತೀರ ಹಂಗೆ ಬಂಗಾರದ ತೋರಣವನ್ನು ಕಟ್ಟಿದ್ರು. ಪವಳದ ವಜ್ರದ ಕಂಬಗಳು ವಜ್ರದ ಕಂಬ ಇದ್ವಲ್ಲೇ. ಪವಳದ ಚಪ್ಪರವನಿಕ್ಕಿ ಮ್ಯಾಲೆ ಏನು ಚಪ್ಪರ ಹಾಕಿದ್ರು ಅಂತ ಕೇಳಿದ್ರೆ ಹವಳ. ನೀವೆಲ್ಲ ಕೇಳಿರಲ್ಲ, ಹವಳದ ಚಪ್ಪರವನ್ನು ಹಾಕಿದ್ರು. ಅಂಥ ಮಂಟಪದೊಳಗೆ ಕಂಕಣವನ್ನು ಕಟ್ಟಿ ಕೈದಾರವನ್ನು ಕಟ್ಟಿ ನನಗೇನು ಮಾಡಿದೆ ಅಂತ ಕೇಳಿದ್ರೆ, ಚನ್ನಮಲ್ಲಿಕಾರ್ಜುನ ಅನ್ನುವಂಥ ಗಂಡನ ಜೊತೆಗೆ ನಂದು ಮದುವೆ ಮಾಡಿದರು. ಅಲ್ಲಿ ಯಾರ್ಯಾರಿದ್ರು? ಗುರುವೇ ತೆತ್ತಿಗನಾದ. ನಿಮ್ಗೆ ದಾರಿ ಎರಿತಾರಲ್ಲ, ಯಾರು ಎರಿತಾರವ? ಸೋದರ ಮಾವ ತೆಂಗಿನಕಾಯಿ ಕೊಟ್ಟು ಏನೇನು ಮಾಡ್ತಾರಲ್ಲ ಅದನ್ನೆಲ್ಲ. ಹಂಗೆ ಇಲ್ಲಿ ಯಾರಿದ್ರು? ಗುರುವೇ ತೆತ್ತಿಗನಾದ, ಲಿಂಗವೇ ಮದುವಳಿಗನಾದ, ನಾನೇ ಮದುವಳಿಗೆಯಾದೆನು. ಈ ಭುವನವೆಲ್ಲವರಿಯಲು ಅಸಂಖ್ಯಾತರನಿಗೆ ತಾಯಿ ತಂದೆಗಳು ಕೊಟ್ಟರು ಪ್ರಭುವಿನ ಮನೆಗೆ ಸಾದೃಶ್ಯವಪ್ಪವರನ ನೋಡಿ. ಇದು ಕಾರಣ ಚನ್ನಮಲ್ಲಿಕಾರ್ಜುನ ಗಂಡ ನನಗೆ. ಪ್ರಭುವೇ ಯಾರಿಗೆ ಹೇಳಕತ್ತಾಳೆ? ಪ್ರಭುಗೆ ಹೇಳಕತ್ತಾಳೆ. ಪ್ರಭುವೇ ನನ್ನನ್ನು ಕೊಡ್ಲಿಕ್ಕೆ ಯಾರು ಬಂದಿದ್ದಾಗ ನನ್ನ ಗುರುನ ಬಂದಿದ್ದ. ನಾ ಯಾರೊಂದಿಗೆ ಲಗ್ನ ಆದೆ ಅಂತ ಕೇಳಿ ಲಿಂಗಯ್ಯನೊಂದಿಗೆ ಲಗ್ನ ಆಗಿದ್ದೆ, ಅಂದರೆ ಪರಮಾತ್ಮನೊಂದಿಗೆ ನಾನು ಲಗ್ನ ಆಗಿದ್ದೆ. ಈ ಭುವನದಲ್ಲಿರ್ತಕ್ಕಂಥ ಮನುಷ್ಯರೆಲ್ಲರೂ ನನ್ನ ಸಂಬಂಧಿಗಳಾಗಿದ್ದರು. ಯಾರ ಮನೆಗೆ ಕೊಟ್ಟರು ಅಂತ ಕೇಳಿ ಪ್ರಭುವಿನ ಮನೆಗೆ ಕೊಟ್ಟರು. ನನ್ನನ್ನು ಪ್ರಭುವಿನ ಮನೆಗೆ ಕೊಟ್ಟಾರೆ. ಅದಕ್ಕೆ ನನ್ನ ಗಂಡ ಯಾರು ಅಂತ ಕೇಳಿದರೆ ಚನ್ನಮಲ್ಲಿಕಾರ್ಜುನನೇ ಗಂಡ ನನಗೆ. ಪ್ರಭುವೇ ಮಿಕ್ಕಿದ ಲೋಕದ ಗಂಡ ನನಗೆ ಸಂಬಂಧವಿಲ್ಲವಯ್ಯ. ಪ್ರಭುವೇ ನನಗೆ ಬೇರೆದವ್ರು ಯಾರು ಸಂಬಂಧ ಇಲ್ಲ. ಅವನೊಬ್ಬವನು ಬಿಟ್ಟುಬಿಟ್ರೆ, ಯಾರನ್ನ? ಚನ್ನಮಲ್ಲಿಕಾರ್ಜುನನೊಬ್ಬನು ಬಿಟ್ಟರೆ ನನಗೆ ಯಾರೂ ಸಂಬಂಧವಿಲ್ಲ. ಹೆಂಗಿತ್ತು ಗೊತ್ತಾನು? ಮತ್ತೊಂದು ಹೇಳ್ತಾಳಕಿ. ಎಷ್ಟು ಇದನ್ನು ಅರ್ಥ ಮಾಡ್ಕೊಳ್ರಿ. ವಚನ ಸೈಲೆಂಟಾಗಿ ಕೇಳ್ರಿ, ನಿಮ್ಗೆ ಅರ್ಥ ಮಾಡ್ಸೋಕೆ ಪ್ರಯತ್ನ ಮಾಡ್ತೀನಿ. ನನ್ನ ಕಡೆಯಿಂದ ಎಷ್ಟಾಗತ್ತಷ್ಟು ಹೇಳ್ತಾಳಕಿ. ಜಲದ ಮಂಟಪದ ಮೇಲೆ ಆಲಿಕಲ್ಲ ಹಸೆ ಹಾಸಿ ಉರಿಯ ಚಪ್ಪರವನೆಕ್ಕಿ ಕಾಲಿಲ್ಲದ ಹೆಂಡತಿಗೆ ತಲೆ ಇಲ್ಲದ ಗಂಡ ಬಂದು ಕೈ ಹಿಡಿದನು. ಎಂದೆಂದು ಬಿಡದ ಬಾಳುವೆಗೆ ಕೊಟ್ಟರೆನ್ನ. ಇದು ಕಾರಣ ಚನ್ನಮಲ್ಲಿಕಾರ್ಜುನ ಗಂಡ ನನಗೆ. ಹೇಳ್ತಾಳಕಿ ಏನಂತ? ಜಲದ ಮಂಟಪ, ನೀರಿಂದು ಮಂಟಪ ಇತ್ತಂತ ನೋಡ್ರಿ. ಮತ್ತೊಂದು ಹೇಳ್ತಾಳಕಿ, ನೀರಿನ ಮಂಟಪದ ಮೇಲೆ, ಜಲದ ಮಂಟಪದ ಮೇಲೆ ಆಲಿಕಲ್ಲ ಹಸೆ ಹಾಸಿ, ಆಣಿಕಲ್ಲಿಂದ ಹಾಸಿಗೆ ಹಾಸಿದ್ರಂತೆ. ಆಲಿಕಲ್ಲ ಹಸೆ ಹಾಸಿ ಉರಿಯ ಚಪ್ಪರವನೆಕ್ಕಿ ಮ್ಯಾಲೆ ಬೆಂಕಿ ಹಚ್ಚಿ ಚಪ್ಪರ ಇಟ್ಟಿದ್ರಂತ ನೋಡ್ರಿ. ಅದ್ರಾಗ ಇವ್ರು ಎಂಥ ಗಂಡ? ಕಾಲಿಲ್ಲ, ಆಕಿಗೆ ಹೆಂಡತಿ ಕಾಲಿನ ಕಾಲಿರಲಿಲ್ಲಂತ. ಅವನ ಜೊತೆಗೆ ಯಾರು ಲಗ್ನಾಗ್ಯಾರ ಗೊತ್ತನು? ತಲೆ ಇಲ್ಲದ ಗಂಡ ಬಂದು ಕೈ ಹಿಡಿದನು. ಕಾಲಿಲ್ಲದ ಹೆಂಡತಿ ಯಾರು ಹಿಡ್ದಾರಂತೆ? ತಲೆ ಇಲ್ಲದ ಗಂಡ. ಅರ್ಥ ಆಯ್ತನು ವಚನ? ಅರ್ಥ ಆಗಿಲ್ಲ. ಏನು ಹಿಂಗಂದ್ರೆ ಜಲದ ಮಂಟಪದ ಮೇಲೆ ಅಂತ ಕೇಳಿದ್ರೆ ಶುಭ್ರತೆಯ ಹಾಸಿಗೆ ಮೇಲೆ, ಜಲದ ಮಂಟಪದ ಮೇಲೆ ಆಲಿಕಲ್ಲ ಹಸೆ ಹಾಸಿ ಸ್ವಚ್ಛತೆಯ ಅಂತ ಅರ್ಥ. ಉರಿಯ ಚಪ್ಪರವನಿಕ್ಕಿ ಅಂತ ಕೇಳಿದ್ರೆ ಜ್ಞಾನದ ಚಪ್ಪರವನ್ನು ಹಾಕಿ, ಜ್ಞಾನದ ಪೆಂಡಾಲನ್ನು ಹಾಕ್ಯಾರಲ್ಲೇ. ಅಲ್ಲಿ ಕಾಲಿಲ್ಲದ ಹೆಂಡತಿಗೆ ತಲೆಯಿಲ್ಲದ ಗಂಡ ಬಂದು ಕೈ ಹಿಡ್ದಾನ ಅಂತ ಕೇಳಿದ್ರೆ ಚಾರಿತ್ರ್ಯ ಶುದ್ಧವಾಗಿರ್ತಕ್ಕಂಥ ಹೆಂಡತಿ ಇದ್ಲು. ನಡತೆಯನ್ನು ತಪ್ಪಿರಲಿಲ್ಲ. ಇಫ್ ಕ್ಯಾರೆಕ್ಟರ್ ಈಸ್ ಲಾಸ್ಟ್ ಎವ್ರಿಥಿಂಗ್ ಈಸ್ ಲಾಸ್ಟ್. ನೀನು ಹೇಳಿದ್ನಲ್ಲ, ಚಾರಿತ್ರ್ಯ ಶುದ್ಧವುಳ್ಳಂಥ ನನ್ನಂಥ ಹೆಂಡತಿಗೆ ತಲೆ ಇಲ್ಲದ ಗಂಡ ಅಂದರೆ ವೃತ್ತಿ ಜ್ಞಾನ ಗೊತ್ತಿಲ್ಲದ ಗಂಡ ಬಂದು ಏನು ಮಾಡಿದ ಅಂತ ಕೇಳಿದ್ರೆ ನನ್ನ ತಲೆಯನ್ನು ಹಿಡ್ದಾನ, ನನ್ನ ಕೊಳ್ಳಾಗ ತಾಳಿ ಕಟ್ಟಾನ. ಇದು ಕಾರಣ ಚನ್ನಮಲ್ಲಿಕಾರ್ಜುನ ಗಂಡ ನನಗೆ ಅಂತ ಹೇಳ್ತಾಳೆ ಅಕ್ಕ ಮಹಾದೇವಿ. ಇವ ಟೈಮ್ ತೋರ್ಸಾಕತ್ತಿದ್ದು ನಮ್ಮ ಗಜಾನನ ಸುಮ್ಕೆ ಇಟ್ಕೊಂಡು ಬಿಟ್ರೆ ಇವತ್ತು 10 ಮಠ ಬಿಡಂಗಿಲ್ಲ. ನಿಮಗೆ ಬಿಡಬಾರ್ದಲ್ಲ, ಕುಂದಿರ್ತೀರಿ ಇಲ್ಲ. ಇದೊಂದು ಪ್ರಸಂಗ ಮುಗಿಸ್ಬಿಡ್ತೇನೆ. ಮುಗಿಸೋಣ? ತಿಳಿಯಾಕತ್ತೈತಿ. ನಾನು ಆದಷ್ಟು ಬಿಡಿಸಿ ಹೇಳ್ತೀನಿ. ನೋಡ್ರಿ, ಹೀಗೆ ಹೇಳಿದ್ಲ ಅಕ್ಕ. ಹೇಳಿದಾಗ ಪ್ರಭು ಮತ್ತೆ ಸುಮ್ಮನೆ ಕುಂತಾನೆ ಕೇಳ್ತಾನೆ. ಕೇಳ್ರಿ, ಹಿಂದಿಂದ ಕೇಳ್ತಾನೆ ಮತ್ತೆ ಏನಂತ ಹೇಳಿ. ತಪ್ಪು ಹೊರಟಿಹನೆಂಬುದು ಸತ್ಯವೇ? ನೀನು ಆಲೆಯಲ್ಲಿ ಕೌಶಿಕನ ಲಗ್ನ ಆಗಿ
ಕೇಳ್ತಾನೇನು? ತಪ್ಪು ಹೊರಸಿ ಹೊರಟಿಹುದು ಸತ್ಯವೇ, ತನು ಸೀರೆಯ ನಳೆದು ಮನ ನಿರ್ವಾಣವಾದಲ್ಲಿ. ಹೆಂಗೆ ಬಂದಾಳೆ? ಬತ್ತಲೆ ಬಂದಾಳೆ. ತನು ಸೀರೆಯ ನಳೆದು ಮನ ನಿರ್ವಾಣವಾದಲ್ಲಿ. ತನು ಸೀರೆಯ ನಳೆದು ಮನ ನಿರ್ವಾಣವಾದಲ್ಲಿ ಮನದ ಭ್ರಾಂತು ನಿಶ್ಚಯವಾಯಿತು. ಕೇಶವೆಂಬ ಸೀರೆ ಅಂಗಕ್ಕೆ ಮರೆಯಾಯಿತು, ಅಪಮಾನವೆಂತೂ ಹರಿಯಿತ್ತು. ಪ್ರಭು ಕೇಳ್ತಾನೆ, ಅಲ್ಲ ನೀ ಹಿಂದೆ ಏನು ಮಾಡಿ ಬಂದಿ ಗೊತ್ತೈತಿ ನಿನಗೆ? ಅವಂಗ ಕೌಶಿಕ ಲಗ್ನ ಆಗಿ ಅವನು ಬಿಟ್ಟು ಏನು ಮಾಡಿ ಬಂದಿದ್ದಿ? ಅವನ ಜೊತೆಗೆ ಲಗ್ನಾಗಿ ಅವ ಸೀರೆ ನಿನಗೇನು ಮಾಡಿದ? ಜಗ್ ಬಿಟ್ಟ. ಜಗ್ಗೆದು ಬಿಟ್ಲೆ ನೀ ಏನು ಮಾಡಿದಿ? ಅವನಿಗೆ ತಪ್ಪು ಹೊರಿಸಿ ಅವನ ಮೇಲೆ ಏನು ತಪ್ಪು ಹೊರಿಸಿ ಬಂದಿ ಇಲ್ಲ? ನೀನು ಅಪವಾದ ಕೊಟ್ಟು ಬಂದಿ ಇಲ್ಲ? ಕೊಟ್ಟು ಇಲ್ಲಿ ಬಂದಿಯಾ ನೀನು? ನೋಡ್ರಿ ಎಂಥ ಕಠಿಣ ಪ್ರಶ್ನೆ. ಕುಡಿದ ಮಂದ್ಯಾಗ ಮರ್ಯಾದೆ ಹೋಗುವಂಥ ಪ್ರಶ್ನೆ ಕೇಳ್ತಾನೆ ಪ್ರಭು. ನಡಗಂಗಿಲ್ಲ. ಯಾರು? ಅಕ್ಕ 18ರ ತರಣೆ ನಡಗಂಗಿಲ್ಲ. ಮತ್ತು ನಿನ್ನ ಮನಸ್ಸಿನಾಗ ಭ್ರಾಂತಿ ಇಲ್ಲ ಅಂದ್ರೆ ಭ್ರಾಂತಿನೇ ಇಲ್ಲ ಅಂತ ಹೇಳ್ತಿದ್ದಿ. ಮತ್ತು ಮೈಗೆ ಕೇಶವೆಂಬ ಸೀರೆ ಮರೆಯಾಯಿತು, ಅಪಮಾನವೆಂತೂ ಹರಿಯಿತು. ಮತ್ತ್ಯಾಕೆ ನಿನ್ನ ಕೂದಲ ಅನ್ನುವಂಥ ಸೀರೆ ಮುಚ್ಕೊಂಡು ಅದನ್ನೂ ಮುಚ್ಕೋಬಾರ್ದಾಗಿತ್ತಲ್ಲ? ಹಂಗೆ ಇರ್ಬೇಕಾಗಿತ್ತು ನೀನು. ಇನ್ನೂ ಒಳಗೆ ನನ್ನ ಮೈ ಮುಚ್ಕೋಬೇಕನ್ನೋ ಭ್ರಾಂತಿ ತುಂಬಿಕೊಂಡದ್ದು ನಿನಗೆ. ಇನ್ನೂ ನಿನ್ನ ತಲೆಯಾಗ ಮೈ ನನ್ನ ಮುಚ್ಕೋಬೇಕನ್ನೋ ಭ್ರಾಂತಿ ತುಂಬ್ಯದ. ಯಾಕೆ ಮುಚ್ಕೊಂಡಿದೆ ಅಂತ ಕೇಳಿದ ಪ್ರಭು. ಅದಕ್ಕೆ ಹೇಳ್ತಾಳಕ್ಕೆ, ಕಾಯ ಕರನೇ ಕಂದಿದರೇನು, ಮಾಯಾ ಮಿರನೆ ಮಿಂಚಿದರೇನು, ಅಂತರಂಗವು ಶುದ್ಧವಾದ ಬಳಿಕ ಚನ್ನ ಮಲ್ಲಿಕಾರ್ಜುನಂಗೆ ಒಲಿದ ಕಾಯ ಹೇಗಿದ್ದರೇನು, ಎಂತಿದ್ದರೇನು, ನರಿ ತಿಂದರೇನು, ನಾಯಿ ತಿಂದರೇನು ಅಂತ ಕೇಳ್ತಾಳ. ಪ್ರಭುವಿಗೆ ಪ್ರಶ್ನೆ ಕೇಳ್ತಾಳೆ. ಅಲ್ಲ ಈ ಕಾಯ ಯಾರಿಗೆ ಒಲ್ದದಂತ ಕೇಳಿದ್ರೆ ಚನ್ನ ಮಲ್ಲಿಕಾರ್ಜುನಿಗೆ ಹೋಗ್ಬಿಟ್ಟದೆ. ಕಾಯ ಕರನೆ ಕಂದಿದರೇನು, ಅದರೊಳಗೆ ಮಾಯಾ ಮಿರ್ರನೇ ಮಿಂಚಿದ್ರೇನು, ನನ್ನ ಅಂತರಂಗ ಏನಿದೆ ಅಂತ ಕೇಳಿದ್ರೆ ಪ್ರಭುವೇ ಶುದ್ಧವಾಗಿದೆ. ಅಂತರಂಗವು ಶುದ್ಧವಾದ ಬಳಿಕ ಚನ್ನಮಲ್ಲಿಕಾರ್ಜುನಂಗೆ ಒಲಿದ ಕಾಯ ಹೇಗಿದ್ರೇನು? ಅವಾಗ ಪ್ರಭು ಅಂತಾನ, ದೇವನೊಲಿದ ನೀನೊಲಿದೆ ಎಂಬುದು ಆವುದಕ್ಕೆ ಭಾವಶುದ್ಧವಾದಲ್ಲಿ ಸೀರೆ ಏನಳಿದು ಕೂದಲ ಮರೆಸಲೇತಕ್ಕೆ, ಇದು ಗುಹೇಶ್ವರ ಲಿಂಗಕ್ಕೆ ಸಲ್ಲದ ವೇಷ. ಅಲ್ಲ ನಿನ್ನ ಭಾವ ಶುದ್ಧ ಐತಿ ಅಂತಿದಿ, ನೀ ದೇವ್ರಿಗೆ ಹೊಲ್ದೀನಿ ಅಂತ ಹೇಳಕತ್ತಿದಿ. ದೇವ್ರು ನಿನಗೊಲ್ದನೋ ಅಥವಾ ನೀ ಅವಂಗೊಲ್ದೋ ನನಗೆ ಗೊತ್ತಿಲ್ಲ, ಅದು ನನಗೆ ಗೊತ್ತಿಲ್ಲ. ಆಡಂಬರದ ಮಾತು ಹೇಳಬೇಡ. ಇಲ್ಲಿ ನೀ ದೇವ್ರಿಗೆ ಹೊಲ್ದಿರ್ಬೋದು, ದೇವ್ರು ನಿನಗೊಲ್ದಿರ್ಬೋದು, ಆಡಂಬರದ ಮಾತು ಹೇಳಬೇಡ. ಆದ್ರೆ ನಿಂದೇನಂತ ಕೇಳಿದ್ರೆ ನಿನ್ನ ಭಾವ ಶುದ್ಧ ಐತಿ ಅಂತ ಕೇಳಿದ್ರೆ ಮತ್ತು ಸೀರೆ ತೆಗೆದ ಬಳಿಕ ಕೂದಲ ಹಾಕಿ ಮುಚ್ಕೊಂಡಿ. ಅಂತರಂಗದ ನಾಚಿಕೆ ಬಾಹ್ಯದಲ್ಲಿ ತೋರಿತ್ತು, ನಿನಗೆ ಒಳಗೆ ಅಂತರಂಗದಲ್ಲಿ ಏನೈತಿ? ಮುಚ್ಕೋಬೇಕು ನನ್ನ ದೇಹ ಅನ್ನುವಂಥ ಇನ್ನೂ ನಾಚಿಕೆ ಐತಿ. ಆ ನಾಚಿಕೆ ಇದ್ದಿದ್ದಕ್ಕೆ ನೀ ಏನು ಮುಚ್ಕೊಂಡಿದ್ದಿ? ಕೇಶವೆಂಬ ಸೀರೆ ಅಂಗಕ್ಕೆ ಮರೆಯಾಯಿತ್ತು, ಅಪಮಾನವೆಂತೂ ಹರಿಯಿತ್ತು. ಒಳಗೈತಿ ನಿನ್ನೊಳಗೆ ಇನ್ನೂ ಮುಚ್ಕೋಬೇಕನ್ನೋದು. ಅದಕ್ಕೆ ನೀನು ಕೇಶ ಮುಚ್ಕೊಂಡಿ ಅಂದಾಗ ಅವಾಗ ಅಕ್ಕ ಹೇಳ್ತಾ ಇದ್ದಾಳೆ, ನಿನ್ನ ನಾಚಿಕೆ ಬಾಹ್ಯದಲ್ಲಿ ತೋರಿತ್ತು ಅಂದಾಗ ಅಕ್ಕಿ ಹೇಳ್ತಾಳೆ. ನೋಡ್ರಿ ಅಂತ ಒಬ್ಬ ನಿಜವಾಗ್ಲೂ ಇದನ್ನೆಲ್ಲ ಓದಿಬಿಟ್ರೆ ಎಷ್ಟು ಒಂಥರ ಹೆಂಗಾಗ್ತೈತೆ ಅಂತ ಮನಸ್ಸು ಅಂತ ಕೇಳಿದ್ರೆ ಅಕ್ಕಿ ಹೇಳ್ತಾಳೆ, ಅವರ ಕೇಳ್ರಿ, ಫಲ ಒಳಗೆ ಪಕ್ವವಾಗಿ ಎಲ್ಲದೆ ಹೊರಗಣ ಸಿಪ್ಪೆ ಒಪ್ಪಗೆಡದು, ಕಾಮನ ಮುದ್ರೆಯ ಕಂಡು ನಿಮಗೆ ನೋವಾದೀತೆಂಬ ಭಾವದಿಂದ ಮುಚ್ಚಿದೆ, ಇದಕ್ಕೆ ನೋವೇಕೆ ಕಾಡದಿರಣ್ಣ ಚನ್ನ ಮಲ್ಲಿಕಾರ್ಜುನ ದೇವನ ಒಳಗಾದವಳ. ಎಷ್ಟು ಚಂದ ಹೇಳ್ತಾಳೆ ಕೇಳ್ರಿ. ಇನ್ನೂ ಕೆಲವೊಬ್ರಿಗೆ ಅರ್ಥ ಆಗಿಲ್ಲ ಇದು. ಫಲ ಒಳಗೆ ಪಕ್ವವಾಗಿ ಅಲ್ಲದೆ, ನಿಮ್ಮ ಮನ್ಯಾಗ ಮಾವಿನಕಾಯಿ ಇರ್ತದೆ. ಇಲ್ಲಿ ಕೇಳಿ ಮಕ್ಕಳೇ, ನೀವು ಅರ್ಥ ಮಾಡ್ಕೋಬೇಕು. ನೀವು ಆಸ್ತಿ, ನನ್ನ ಆಸ್ತಿ. ಫಲ ಒಳಗೆ ಪಕ್ವವಾಗಿ ಅಲ್ಲದೆ, ನಿಮ್ಮ ಮನ್ಯಾಗ ಈಗ ಮಾವಿನಕಾಯಿಗ್ಯಾವು, ಹಣ್ಣಾಗಿಲ್ಲ ಇನ್ನೂ. ಕಾಯಿ ಇದ್ದಾಗ ಹೆಂಗಿರ್ತಾವೆ? ಮೇಲಿನ ಸಿಪ್ಪೆ ಹೆಂಗಿರ್ತದೆ? ಹಚ್ಚಗೆ ಇರ್ತದೆ. ಬಾಳಿಕಾಯಿ ಇರ್ತದೆ, ಹೆಂಗಿರ್ತದೆ? ಮೇಲಿನ ಸಿಪ್ಪಿ ಹಚ್ಚಗೆ ಇರ್ತದೆ. ಇಲ್ಲಿ ಅದನ್ನ ಹೇಳಕತ್ತಾಳೆ. ಫಲ ಒಳಗೆ ಪಕ್ವವಾಗಿ ಅಲ್ಲದೆ ಹೊರಗಣ ಸಿಪ್ಪೆ ಒಪ್ಪಗೆಡದು, ಕಾಮನ ಮುದ್ರೆಯ ಕಂಡು ನಿಮಗೆ ನೋವಾದೀತೆಂಬ ಭಾವದಿಂದ ಮುಚ್ಚಿದೆ, ಇದಕ್ಕೆ ನೋವೇಕೆ ಕಾಡದಿರಣ್ಣ ಚನ್ನ ಮಲ್ಲಿಕಾರ್ಜುನ ದೇವನ ಒಳಗಾದವಳ. ನಾ ಯಾಕೆ ಮುಚ್ಕೊಂಡಿನಿ ಕೂದಲ ಅಂತ ಕೇಳಿದ್ರೆ, ಕೇಳ ಪ್ರಭು, ನಾ ಕೂದಲ ಮುಚ್ಚಿದ ಕಾರಣ ಹೇಳಕತ್ತೀನಿ ನಿನಗೆ. ಫಲ ಒಳಗೆ ಪಕ್ವವಾಗಿ ಅಲ್ಲಿ ಒಳಗೆ ಹಣ್ಣು ಆಯ್ತು ಅಂತ ಕೇಳಿದ್ರೆ ಮ್ಯಾಲಿನ ಸಿಪ್ಪಿ ಏನಾಗ್ತತಿ? ಹಳದಿ ಆಗ್ತದೆ. ಒಳಗೆ ಹಣ್ಣಾಗಿಲ್ಲ ಅಂದ್ರೆ ಹೊರಗಿನ ಸಿಪ್ಪಿ ಹಸಿರಿರ್ತದೆ. ಹೌದಲ್ರಿವ? ಮಾವಿನ ಹಣ್ಣು ತಗೋರಿ, ಬಾಳೆ ತಗೊಳ್ರಿ, ಹೆಂಗಿರ್ತದೆ? ಒಳಗೆ ಕಾಯಿ ಇತ್ತಂದ್ರೆ ಹೊರಗೆ ಹಚ್ಚಗೆ ಇರ್ತತಿ. ನೋಡು, ನನ್ನ ಮನಸ್ಸು ಒಳಗೆ
ಹಣ್ಣಾಗಿಬಿಟ್ಟದ. ಯಾರಿಗೆ ಹಣ್ಣಾಗ್ಯದ ಅಂತ ಕೇಳಿದ್ರೆ ಮಲ್ಲಿಕಾರ್ಜುನನಿಗಾಗಿ ಹಣ್ಣಾಗ್ಯದ. ಹಾಂ, ಆ ಹಣ್ಣಾಗಿದ್ದ ಪ್ರತಿಫಲ ಏನು ಅಂತ ಕೇಳಿದ್ರೆ, ನಾ ಹೊರಗಿಂದು ಸೀರೆಯನ್ನು ಸಿಪ್ಪಿನ ಬಿಚ್ಚೊಕ್ಕೊಟ್ಟಿನಿ ಅಂತ ಹೇಳ್ತಾಳೆ. ನಾ ಆದರೂ ಕೂದಲ ಯಾಕೆ ಮುಚ್ಕೊಂಡೀನಿ ಅಂತ ಕೇಳಿ, ಪ್ರಭುವೇ ನೀವು ಎತ್ತರದ ಮಟ್ಟದಲ್ಲಿ ಏರಿಬಿಟ್ಟಿರಿ, ನಿಮ್ಗೆ ಎಂಥ ಹರಿಯದ ವಯಸ್ಸಿನ ಹೆಣ್ಮಕ್ಳನ್ನ ಕಂಡ್ರೆ ನಿನಗೇನು ನಿನ್ನ ಮನಸ್ಸು ಅಳ್ಳಾಡಂಗಿಲ್ಲ. ನೋಡ್ರಿ ಹಂಗೆ ಅಳ್ಳಾಡಿಸ್ತಾಳೆ. ನಿನ್ನ ಮನಸ್ಸು ಅಳ್ಳಾಡಂಗಿಲ್ಲ. ನಿನ್ನ ಮನಸ್ಸು ಇದ್ದಂಗೆ ಉಳ್ದವ್ರು ಇಲ್ಲ ಅದಾರಲ್ಲ, 300 ಮಂದಿ ಅದಾರಲ್ಲ, 299 ಮಂದಿ ಅದಾರಲ್ಲ, ಅವ್ರು ಹಂಗೆ ಅದಾರ ಅನ್ನೋದು ಏನು ಗ್ಯಾರಂಟಿ? ಅವ್ರ ಮನಸ್ಸು ಕೆಡಬಾರ್ದು ಅಂತ ಹೇಳಿ ನಾ ಮುಚ್ಕೊಂಡೀನಿ ಕೂದಲಾನ ಅಂತ ಹೇಳ್ತಾಳೆ. ಹಂಗೆ ಅದಕ್ಕಾಗಿ ನಾ ಕೂದಲ ಮುಚ್ಕೊಂಡೀನಿ ಅಂತ ಹೇಳ್ತಾಳೆ. ಅವಾಗ ಪ್ರಭು ಅಂತಾನ ಏನಂತಾನ ಕೇಳಿದ್ರೆ, ಚನ್ನ ಮಲ್ಲಿಕಾರ್ಜುನ ದೇವನ ಒಳಗಾದವಳ ಅಂದಾಳಲ್ಲ, ನಾ ಒಳಗಾಗಿಬಿಟ್ಟೇನಿ, ಅದಕ್ಕೆ ನಾನು ಅವ್ರ ಸಲಾಗಿ ನಾ ಕೂದಲ ಮುಚ್ಕೊಂಡೀನಿ ಅಂದಾಗಕ್ಕೆ ಹೇಳ್ತಾಳೆ. ಪ್ರಭು ಹೇಳ್ತಾನ, ನೀ ದೇವರೊಳಗೋ ದೇವರು ನಿನ್ನೊಳಗೋ ಎಂಬಟ್ಟಾವನರಿಯೇ. ಠಾವನರಿಯೇ ಸಿಪ್ಪೆ ಒಪ್ಪಗೆಟ್ಟಾಗ ಹಣ್ಣಿನ ರಸ ಕೊಳಕಾಯಿತ್ತು. ಮತ್ತೆ ಹೋಗ್ತಾನೆ, ಮತ್ತೆ ಕೇಳ್ತಾನೆ, ಮತ್ತೆ ಕಠಿಣವಾದ ಪ್ರಶ್ನೆ ಕೇಳ್ತಾನೆ. ಏನು ಕೇಳ್ತಾನೆ ಅಂತ ಕೇಳಿದ್ರೆ, ಇದು ಗುಹೇಶ್ವರ ನಪ್ಪದ ಮಾತು ಅಲ್ಲ. ನೀನು ಬೇರೆಯವರ ಮನಸ್ಸು ಕೆಡಬಾರ್ದು ಅಂಥೇಳಿ ನೀ ಏನು ಮಾಡಿ ಸೀರೆ ಬಿಚ್ಚೊಕ್ಕೊಟ್ಟಿಲ್ಲ. ಅವ್ನು ಮಲ್ಲಿಕಾರ್ಜುನ ಹೊಲ್ದಿ ಅಂಥೇಳಿ ಸೀರೆ ಬಿಚ್ಚೊಕ್ಕೊಟ್ಟಿದೆ. ಸೀರೆ ಬಿಚ್ಚೊಕ್ಕೊಟ್ಟು ಬಳಿಕ ನೋಡ್ರಿ ಹಣ್ಣಿರ್ತದೆ. ಆ ಹಣ್ಣಿನ ಸಿಪ್ಪಿ ತೆಗೆದು ಒಕ್ಕೊಟ್ಟು ಬಳಿಕ ಅದಕ್ಕೆ ನೊಣಗಳು ಕುಂತಿಲ್ಲ ಅಂತ ಏನು ಹೇಳ್ತಿದ್ದಿ, ನೊರ್ಜುಗಳು ಕುಂತಿಲ್ಲ ಅಂತ ಏನು ಹೇಳ್ತಿ, ಕ್ರಿಮಿ ಕುಂತಿಲ್ಲ ಅಂತ ಹೇಳ್ತಿ. ಅವು ಅದನ್ನ ಹಣ್ಣನ್ನು ಸಿಪ್ಪಿ ಬಿಚ್ಚಿದ ಒಳಗೆ ತಿಂದಿರ್ಬೇಕು. ಹಂಗೆ ನಿನಗೂ ಕಾಮಕರು ಕಾಡಿಲ್ಲ ಅಂತ ಏನು ಗ್ಯಾರಂಟಿ ಕೊಡ್ತೀವಿ ಹೇಳು ಅಂತ ಕೇಳ್ತಾನೆ. ಮತ್ತೆ ಎಂಥ ಕಠಿಣ ಪ್ರಶ್ನೆ ಕೇಳ್ತಾನೆ. ನಿನಗೆ ಕಾಮಕರು ಕಾಡಿಲ್ಲ ಅಂತ ಹೆಂಗೆ ಹೇಳ್ತಿದಿ ಅಂತ ಹೇಳಿದಾಗ ಅವಾಗ ಪ್ರಭುವಿಗೆ ಉತ್ತರ ಕೊಡ್ತಾಳಕ್ಕ, ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಕರ್ಣಂಗಳ ಚೇಷ್ಟೆಗೆ ಮನವೇ ಬೀಜ. ಎನಗುಳ್ಳದ್ದೊಂದು ಮನ, ಆ ಮನ ನಿಮ್ಮಲ್ಲಿ ಒಡಬೆರೆದ ಬಳಿಕ ಎನಗೆ ಭವವುಂಟೆ ಚನ್ನ ಮಲ್ಲಿಕಾರ್ಜುನ. ಈ ಲೋಕದ ಚೇಷ್ಟೆ, ಈಗೆಲ್ಲ ನೀವು ರಾತ್ರಿ ಏನು ಹೊಲ್ದಾಗ ಕೆಲಸ ಮಾಡಕ್ಕೆ ಹೋಗ್ತೀರೇನು? ಇಲ್ಲ, ಹೌದಲ್ಲ? ಸೂರ್ಯ ಮುಳುಗುತ್ತಲೇ ಮನೆ ಸೇರ್ತೀವಿ. ಸೂರ್ಯೋದಯ ಆದ್ಬಿಟ್ಲೆ ಈ ಲೋಕದ ಕೆಲಸಗಳು ಪ್ರಾರಂಭ ಆಗ್ತಾವೆ. ಹಂಗೆ ಈ ದೇಹದಲ್ಲಿರ್ತಕ್ಕಂಥ ಕರ್ಣಂಗಳ ಕೆಲಸ ಮಾಡಬೇಕು ಅಂತ ಕೇಳಿದ್ರೆ, ಜ್ಞಾನ ಅನ್ನೋ ಸೂರ್ಯ ಅಲ್ಲಿ ಇರಲಿಲ್ಲ ಅಂತ ಕೇಳಿದ್ರೆ ಅವು ಎಲ್ಲ ಕೆಲಸ ಮಾಡ್ತಾವೆ ಪ್ರಭುವೇ. ಅದಕ್ಕೆ ನಾ ಏನಾಗೀನಿ ಅಂತ ಕೇಳಿದ್ರೆ, ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಕರ್ಣಂಗಳ ಚೇಷ್ಟೆಗೆ ಈ ಮನಸ್ಸು ಕರೆಕ್ಟ್ ಇತ್ತು ಅಂತ ಕೇಳಿದ್ರೆ ಅದು ಏನಾಗಂಗಿಲ್ಲ, ಕಾಮ ಬರಂಗಿಲ್ಲ, ಕ್ರೋಧ ಬರಂಗಿಲ್ಲ, ಲೋಭ ಬರಂಗಿಲ್ಲ, ಮೋಹ ಬರಂಗಿಲ್ಲ, ಮದ ಬರಂಗಿಲ್ಲ, ಮತ್ಸರ ಬರಂಗಿಲ್ಲ. ಅವ ಏನಾಗಿರ್ತಾನೆ ಅಂತ ಕೇಳಿದ್ರೆ ಶರಣನಾಗಿರ್ತಾನೆ. ಅದಕ್ಕೆ ಏನು ಅಂತ ಕೇಳಿದ್ರೆ, ಎನಗುಳ್ಳದ್ದೊಂದು ಮನ, ನನಗೆ ಒಂದೇ ಮನ ಐತಿ, ಬೇರೆ ಬೇರೆ ಮನಗಳಿಲ್ಲ. ಆ ಮನವನ್ನು ಯಾರಿಗೆ ಕೊಟ್ಟುಬಿಟ್ಟಿನಿ ಅಂತ ಕೇಳಿದ್ರೆ ಚನ್ನ ಮಲ್ಲಿಕಾರ್ಜುನಂಗೆ ಕೊಟ್ಟುಬಿಟ್ಟಿನಿ. ಅದಕ್ಕೆ ನಾ ಶುದ್ಧಳದಿನಿ ಅಂತ ಹೇಳಿ ಉತ್ತರ ಕೊಡ್ತಾಳೆ. ಉತ್ತರ ಕೊಟ್ಟಾಗ ನನ್ನ ದೇಹ ಹೆಂಗಾಗಿತ್ತು ಗೊತ್ತನ ಪ್ರಭು? ಮತ್ತೆ ಹೇಳ್ತಾಳೆ, ಕೇಳ್ರಿ. ಆಕಿನ ಸಮ್ಮತಿಸ್ಕೊಂತಾಳಕಿ ಏನಂತ ಹೇಳಿ, ಕೆಂಡದ ಶವದಂತೆ, ಸೂತ್ರ ತಪ್ಪಿದ ಬೊಂಬೆಯಂತೆ, ಜಲವರತ ತಟಾಕದಂತೆ, ಬೆಂದ ನುಲಿಯಂತೆ, ಮತ್ತೆ ಹಿಂದಣ ಅಂಗ ಉಂಟೆ ಅಯ್ಯ ಚನ್ನಮಲ್ಲಿಕಾರ್ಜುನನ ಸಂಘವೇ ಆಶ್ರಯ ಆದವಳಿಗೆ. ಆಕೆ ಹೇಳ್ತಾಳೆ, ನನ್ನ ದೇಹ ಹೆಂಗಾಗಿದೆ ಅಂತ ಕೇಳಿದ್ರೆ, ಕೆಂಡದ ಮೇಲೆ ಹೆಣ ಸುಡ್ತಿರಲ್ಲ, ಕಟ್ಟಿಗೆ ಮೇಲೆ ಇಟ್ಟು ಅದು ಕಾಣಿಸ್ತಿರ್ತೈತಿ, ಬಾಡಿ ಸುಟ್ಟಿದ್ದು ಬೂದಿ ಆಗಿರ್ತೈತಿ, ಒಳಗೆ ಮುಟ್ಟಿದ್ರೆ ಪಳಕ್ಕನ ಬಿದ್ದು ಬಿಡ್ತೈತಿ. ಆ ಕೆಂಡದ ಮೇಲಿನ ಶವ ಇದ್ದಂಗೆ ಅದೀನಿ. ಸೂತ್ರ ತಪ್ಪಿದ ಬೊಂಬೆಯಂತೆ, ತೊಗಲು ಬೊಂಬೆ ಆಡಿಸ್ತಿರ್ತಾರಲ್ಲ, ಆಡಿಸೋರಿಗೆ ಅದಕ್ಕೊಂದು ಸೂತ್ರ ಇರ್ತೈತಿ. ಆ ಸೂತ್ರ ಹರಿದ್ರದು ನೆಲಕ್ಕೆ ಬಿದ್ದು ಬಿಡ್ತೈತಿ. ಆ ಸೂತ್ರ ತಪ್ಪಿದ ಬೊಂಬೆ ಅಂತ ಇದ್ದೀನಿ. ಕೆರೆ ಇದೆ, ಕೆರೆ ಅಂತ ಹೆಸರು ಕರೀತಾರೆ, ಒಳಗೆ ನೀರ ಇರಂಗಿಲ್ಲ. ಅದಕ್ಕೆ ನೀರಿಲ್ಲ ಅಂದ್ರೆ ಕೆರೆ ಅನ್ನಿಸ್ಕೊಂತಲ್ಲ, ನೀರಿಲ್ಲದ ಕೆರೆಯಂತೆ ನನ್ನ ದೇಹವಾಗಿದೆ ಪ್ರಭುವೇ. ಅದಕ್ಕೆ ಬೆಂದ ನುಲಿಯಂತೆ, ಒಂದು ಸುತ್ತಿಳಿ ಅಥವಾ ಹುರಿ ಅಂತಿರಲ್ಲ, ಒಂದು ಸುಡ್ರಿ, ಸುಟ್ಟು ಬಳಿಕ ಅದು ಹೆಂಗೆ ಕಾಣಿಸ್ತೈತೆ, ಸುಟ್ಟು ಬಳಿಕ ಬೂದಿ ಆದರೂ ಕೂಡ ಸುತ್ತಿಳಿ ಅಂತೆ ಕಾಣಿಸ್ತೈತೆ. ಮುಟ್ಟಿದ ಸುತ್ತಿಳಿ ಇರ್ತೈತೇನೋ? ಅದು ಇರೋದಿಲ್ಲ, ಬೂದಿ ಆಗ್ಬಿಡ್ತದೆ, ಮುಟ್ಟಿದ ಪಳಕ್ಕನ ಬಿದ್ದು ಹೋಗ್ಬಿಡ್ತೈತಿ. ಹಂಗೆ ನಾನು ಆ ಸುಟ್ಟ ಹುರಿಯಂತೆ ಇದ್ದೀನಿ. ನನ್ನ ಹಿಂದಿನ ಅಂಗ ಏನಿಲ್ಲ ಅಂತ ಕೇಳಿದರೆ ಮತ್ತೆ ಇಲ್ಲ. ಅದಕ್ಕೆ ನಾ ಯಾರಿಗೆ ಹೊಲ್ದೀನಿ ಅಂತ ಕೇಳಿದ್ರೆ ಸಾವಿಲ್ಲದ. ಯಾರಿಗೆ ಹೊಲ್ದೀನಿ? ನನ್ನ ಗಂಡ ಹೆಂಗದನ? ಸಾವಿಲ್ಲದ, ಕೇಡಿಲ್ಲದ, ರೂಹಿಲ್ಲದ ಚಲುವಂಗೆ, ಭವವಿಲ್ಲದ, ಭಯವಿಲ್ಲದ, ನಿರ್ಭಯ ಚಲುವಂಗೆ ಆನು ಮಿಗೆ ಮಿಗೆ ಒಲಿದನಮ್ಮ. ಇದು ಕಾರಣ
ಚನ್ನಮಲ್ಲಿಕಾರ್ಜುನ ಗಂಡ ನನಗೆ ನನಗೆ ಅಂಥ ಗಂಡ ಓದಿದ್ದೇನೆ ಅಂತ ಕೇಳಿದ್ರೆ ನನ್ನ ಗಂಡ ಎಂಥವನ್ನ ಕೇಳಿದ್ರೆ ಅವಂಗ ಸಾವಿಲ್ಲ, ಯಾವ ರೋಗ ರುಜಿನಗಳಿಲ್ಲ, ಕೇಳಿಲ್ಲ. ಅವನಿಗೆ ಹಿಂಗದನಂತ ರೂಹ ಇಲ್ಲ, ಹಂಗದನವ, ಸಾವಿಲ್ಲದ ಕೇಡಿಲ್ಲದ ರೂಹಿಲ್ಲದ ಚಲುವ. ಅವಂಗೆ ಭವವಿಲ್ಲ, ಅವ ಹುಟ್ಟಿಲ್ಲ ಸತ್ತಿಲ್ಲ, ಅವನಿಗೆ ಭಯ ಇಲ್ಲ, ಅವ ನಿರ್ಭಯ ಚಲುವ. ಅವಂಥ ಗಂಡನಿಗೆ ನಾ ಏನು ಮಾಡೀನಿ ಅಂತ ಕೇಳಿದರೆ ನಾನು ಒಲೆದೀನಿ ಅಂತ ಹೇಳ್ತಾಳೆ. ಇನ್ನೂ ಏನು ಹೇಳ್ತಾಳೆ ಅಂತ ಕೇಳಿದರೆ, ತನು ಶುದ್ಧವಾಗಿತ್ತು ಶಿವಭಕ್ತರ ರೊಕ್ಕದ ಕಂಡು, ಮನ ಶುದ್ಧವಾಯಿತು ಅಸಂಖ್ಯಾತರ ನೆನೆದು ಎನ್ನ, ಕಂಗಳ ಶುದ್ಧವಾಗಿತ್ತು ಅಸಂಖ್ಯಾತರ ನೋಡಿ ಎನ್ನ, ಭಾವನೆ ಎನಗಿದು ಜೀವನವು ಕೇಳ ಲಿಂಗ ತಂದೆ, ನೆಟ್ಟನೆ ನಿಮ್ಮವ ಪೂಜಿಸಿ ಭವಗೆಟ್ಟೆನು ಕಾಣ ಮಲ್ಲಿಕಾರ್ಜುನ ಅಂತ ಹೇಳ್ತಾಳೆ. ನಾ ಏನಾಗಿನಿ ಅಂತ ಕೇಳಿದರೆ, ನನ್ನ ತನುವನ್ನು ಶಿವಭಕ್ತರನ್ನು ಅವ್ರು ಒಕ್ಕದು ಬಿಟ್ಟಿರ್ತಕ್ಕಂಥ ಪ್ರಸಾದ ಕೊಂಡು ನನ್ನ ತನು ಶುದ್ಧ ಮಾಡ್ಕೊಂಡೀನಿ, ಮನ ಅವರನ್ನು ನೆನೆದು ನಾ ಶುದ್ಧ ಮಾಡ್ಕೊಂಡೀನಿ. ನನ್ನ ಕಂಗಳು ಹೆಂಗೆ ಶುದ್ಧಾಗ್ಯಾವ ಅಂತ ಕೇಳಿದ್ರೆ ಅವರನ್ನು ನೋಡಿ ನಾನು ಶುದ್ಧವಾಗಿದ್ದೇನೆ, ನನ್ನ ಕಿವಿ ಅವರ ಕೀರ್ತಿಯನ್ನು ಕೇಳಿ ಶುದ್ಧವಾಗಿದೆ. ಹೀಗೆ ಕೇಳಿದಾಗ ಏನಾಗಿದೆ ಅಂತ ಕೇಳಿದರೆ, ಸಂಗನ ಬಸವಣ್ಣನ ಶ್ರೀಪಾದವ ಕಂಡು ಎನ್ನಂಗನಾಸ್ತಿಯಾಗಿತ್ತು, ಚನ್ನಬಸವಣ್ಣನ ಪಾದವ ಕಂಡನಾಗಿ ಎನ್ನ ಪ್ರಾಣ ಬಯಲಾಯಿತು. ಪ್ರಭುವೇ, ನಿಮ್ಮ ಶ್ರೀಪಾದಕ್ಕೆ ಶರಣೆಂದನಾಗಿ ಎನ್ನ ಅರಿವು ಸೋಯವಾಯಿತು. ಚನ್ನಮಲ್ಲಿಕಾರ್ಜುನ ದೇವಯ್ಯ, ನಿಮ್ಮ ಶರಣರ ಕರುಣವ ಪಡೆದನಾಗಿ ನನಗೆ ಮತ್ತಾವುದಿಲ್ಲವಯ್ಯ ಅಂತ ಹೇಳ್ತಾಳೆ. ನಾ ಹೆಂಗೆ ಶುದ್ಧಾಗಿನಿ ಅಂತ ಕೇಳಿ ಕಲ್ಯಾಣಕ್ಕೆ ಬಂದೀನಿ, ಪ್ರಭುವನ್ನು ಕಂಡೀನಿ, ಚನ್ನಬಸವಣ್ಣನ ಕಂಡೀನಿ, ಯಾರನ್ನು ಕಂಡೀನಿ, ಎಲ್ಲರನ್ನು ಕಂಡೀನಿ. ಅವನು ಕಂಡು ಅವ್ರು ಕೇಳಿ ಅವ್ರ ಕೀರ್ತಿ ಕೇಳಿ ಎಲ್ಲ ಮಾಡಿ ನಾನು ಶುದ್ಧವಾಗಿದ್ದೇನೆ ಅಂತ ಹೇಳಿದಾಗ ಪ್ರಭು ಮತ್ತೆ ಕೇಳ್ತಾನೆ, ಸಾವಿಲ್ಲದ ಗಂಡನಾಗಿನಿ ಅಂತ, ಸಾವಿಲ್ಲ ಕೇಡಿಲ್ಲ ರೂಹಿಲ್ಲ ಅಂತ ಹೇಳಲ್ಲ, ಆ ಗಂಡನ ಲಗ್ನ ಆಗಿನಿ ಅಂತ ಹೇಳಲ್ಲ. ಅದಕ್ಕೆ ಹೇಳ್ತಾನೆ ಪ್ರಭು, ಕೂಡಲಿಲ್ಲದ ಆಗಲಿಲ್ಲದ ಭವವ ಕೂಡುವ ಪರ್ಯಂತವ, ಹೇಳಿದರೆ ಅದಕ್ಕದೇ ಕರತೆ, ಹೇಳಿದರೆ ಅದಕ್ಕದೇ ಕೊರತೆ, ಗುಹೇಶ್ವರ ಲಿಂಗವ ಬೇರೆ ಮಾಡಿ ಬೆರೆಸುವ ಪರ್ಯಂತೂ ಹೇಳ. ಅವ ಸತ್ತೇ ಇಲ್ಲ ಹುಟ್ಟೇ ಇಲ್ಲ ಅಂತ ಹೇಳ್ತಿದ್ದಿ, ಅವನು ಕುಡೀನಿ ಅಂತ ಹೇಳಿದಿ, ಅವನು ಕುಡಿದ ಬಳಿಕ ಆ ಹಾಲಿನಾಗ ಸಕ್ಕರೆ ಬೆರೆತ ಬಳಿಕ ಕಾಣಿಸ್ತೇನೂ ಕಾಣಂಗಿಲ್ಲ. ಹಂಗೆ ಬೆರೆತು ಬಂದ ಬಳಿಕ ನೀನು ಮತ್ತೆ ಸಕ್ಕರೆ ಹಾಲು ಎರಡಾಗಿ ಅವನು ಹೇಳಾಕತ್ತಿ ಅಂದ್ರೆ ನಿನಗಿನ್ನೂ ಒಲೆದಿಲ್ಲ, ಭಗವಂತ ನಿನಗಿನ್ನೂ ಒಲೆದಿಲ್ಲ ಅಂತ ಹೇಳಿದಾಗ ಅಕ್ಕ ಮತ್ತೊಂದು ವಚನ ಹೇಳ್ತಾಳೆ, ಗಟ್ಟಿ ತುಪ್ಪ ತಿಳಿದುಪ್ಪಕ್ಕೆ ಹಂಗುಂಟೆ ಅಯ್ಯ, ದೀಪಕ್ಕೆ ದೀಪ್ತಿಗೆ ಭೇದ ಉಂಟೆ ಅಯ್ಯ, ಅಂಗಕ್ಕೆ ಆತ್ಮಂಗೆ ಭಿನ್ನ ಉಂಟೆ ಅಯ್ಯ, ಎನ್ನಂಗವನು ಶ್ರೀ ಗುರು ಮಂತ್ರ ಮಾಡಿ ತೋರಿದನಾಗಿ ಸಾವಯವ ನಿರವಲಕ್ಕೆ ಭೇದವಿಲ್ಲವಯ್ಯ ಪ್ರಭುವೇ. ಭಾಳ ಸುಂದರವಾಗಿ ಹೇಳ್ತಾಳೆ. ಸಾವಯ ನಿರವಯಕ್ಕೆ ಭಿನ್ನವಿಲ್ಲವಯ್ಯ ಪ್ರಭುವೇ, ಚನ್ನಮಲ್ಲಿಕಾರ್ಜುನ ದೇವರ ಬೆರೆಸಿ ಮತಿಗಟ್ಟವಳ ಎನ್ನ ನೇತಕ್ಕೆ ನುಡಿಸುವಿರಯ್ಯ ಪ್ರಭುವೆ ಅಂತ ಕೇಳ್ತಾಳೆ. ನಾ ಹೆಂಗದೀನಿ ಅಂತ ಕೇಳಿದ್ರೆ ನಿಮ್ಗೆ ಉದಾಹರಣೆ ತಿಳಿಯುವಂತ ಹೇಳ್ತಾಳಕಿ. ನಿಮ್ಮ ಮನ್ಯಾಗ ತುಪ್ಪ ಕಾಸಿರ್ತೀರಿ, 2 ದಿವಸ ಇಟ್ರಿ ಅಂದ್ರೆ ಏನಾಗುತ್ತದೆ? ಹೆರಿತೈತಿ, ಹೌದಲ್ಲ? ಹೆರಿತದೆ. ಇಲ್ಲಿ ಲೈಟ್ ಹಚ್ಚಾರ, ಅದನ್ನ ಹೇಳ್ತಾಳೆ. ಈ ಲೈಟ್ ಹಚ್ಚಿದಕ್ಕೆ ಏನು ಬಿದ್ದತಿ? ಬೆಳಕು ಬಿದ್ದತೆ. ಯಾರು? ದೀಪ ಇದ್ದಾಗ ದೀಪ್ತಿ ಇರ್ತದೆ, ಹೌದಲ್ಲ? ಬೆಳಕಿರ್ತದೆ, ಅದನ್ನು ಹಚ್ಚಿದ್ರೆ ಬೆಳಕು ಬೀಳ್ತದೆ. ಇನ್ನು ನಿಮ್ಮ ಮನೆಯೊಳಗೆ ತುಪ್ಪ ಕಾಸಿಟ್ಟಿರ್ತೀರಿ, ಆ ತುಪ್ಪ ಹೆರ್ತಿ 2 ದಿನ ಬಿಟ್ಟರೆ ಗಟ್ಟಿಯಾಗಿರ್ತದೆ. ಅದ ತುಪ್ಪಕ್ಕೆ ಕಾವು ಕೊಡ್ರಿ ಏನಾಗ್ತದೆ? ಮತ್ತೆ ಅದು ಏನಾಗ್ತದೆ? ನೀರು ತುಪ್ಪ ಆಗ್ತದೆ. ಗಟ್ಟಿ ತುಪ್ಪದೊಳಗೆ ನೀರು ತುಪ್ಪ ಇರ್ತದೆ, ನೀರು ತುಪ್ಪದೊಳಗೆ ಗಟ್ಟಿ ತುಪ್ಪ ಇರ್ತದೆ. ದೀಪ ಬಿಟ್ಟು ದೀಪ್ತಿ ಇರಂಗಿಲ್ಲ, ದೀಪ್ತಿ ಬಿಟ್ಟು ದೀಪ ಇರಂಗಿಲ್ಲ. ಹಂಗೆ ನನ್ನ ಅಂಗ ಹೆಂಗಾಗ್ಯದ ಅಂತ ಕೇಳಿದ್ರೆ ಚನ್ನಮಲ್ಲಿಕಾರ್ಜುನ ಹೊಲ್ದು ಬಿಟ್ಟತಿ, ನಾನು ಹಂಗದೀನಿ, ಹೆರ್ತುಪ್ಪ ಇದ್ದಂಗದೀನಿ ಅಂತ ಹೇಳ್ತಾಳೆ. ಮತ್ತೆ ಉತ್ತರ ಕೊಡ್ತಾಳೆ ಪ್ರಭುವಿಗೆ. ಕೊಟ್ಟಾಗ ಪ್ರಭು ಕೇಳ್ತಾನೆ, ನೋಡು ಎಂಥ ಪ್ರಶ್ನೆ ಕೇಳ್ತಾನೆ. ಇನ್ನೊಂದು 4 ವಚನ ಹೇಳ್ತೀನಿ, ಮುಂದಿನ ಕಾರ್ಯಕ್ರಮ ಕೊಡಬೇಕಾಗ್ಯದ. ಇದನ್ನು ಕೇಳಿ ಅರ್ಥ ಮಾಡ್ಕೊಂಡ್ಬಿಟ್ರೆ ನಿಜವಾದ ಜ್ಞಾನ ಆಗುತ್ತೆ ಮನುಷ್ಯನಿಗೆ. ಅವ ಕೇಳ್ತಾನೆ, ಪ್ರಭು ನಾ ಸತ್ಯನೆಂದು ಹೆಣ ಕೂಗಿದುದುಂಟೆ, ಬಯಚಿಟ್ಟ ಬಯಕೆ ಕರೆದುದುಂಟೆ, ಹೆಪ್ಪಿಟ್ಟ ಹಾಲು ಸಿಹಿ ಅಪ್ಪುದೆ, ಈ ಮಾತು ಒಪ್ಪವಲ್ಲ ಗುಹೇಶ್ವರ ಲಿಂಗಕ್ಕೆ ಅಂತ ಹೇಳ್ತಾನೆ. ಏನು ಹೇಳ್ತಾನೆ? ನಾ ಸತ್ತೀನಿ ಅಂತೇಳಿ ಹಣ ಹೇಳ್ತೈತೇನ? ಸತ್ ಬಳಿಕ ಮಾತಾಡಿದ್ರಲ್ಲಿ ಯಾರು ಕುಂದಿರ್ತಾನ? ಓಡೋಗ್ಬಿಡ್ತಾರೆ, ಹೌದಲ್ಲ? ನಾ ಸತ್ಯನೆಂದು ಹೆಣ ಕೂಗಿದ್ದುದುಂಟೆ, ಬೈಚಿಟ್ಟ ಬಯಕೆ ಕರೆದುದುಂಟೆ. ನಿಮ್ಮ ಮನ್ಯಾಗ ಎಲ್ಲರ ಬಂಗಾರ ಅದು ಇಟ್ಟು ಹೋಗಿರ್ತಾರಲ್ಲ, ಮೊನ್ನೆ ಮುಂಡ್ರಿಗೆ ಇದ್ರಾಗ ಆಯ್ತಲ್ಲ, ಎಲ್ಲೇ ಲಕ್ಕುಂಡಿ ಒಳಗೆ ಆಯ್ತಲ್ಲ, ಅದು
ಒಳಗೆ ಸಂಪತ್ತಿತ್ತಂದ್ರೆ ಬಾ ಬಾ ನನ್ನ ತಗೋ ಅಂತತಿ ಅಂತದು. ಬೈಚಿಟ್ಟ ಬೈಕೆ ಕರೆದುಂಟೆ, ಹೆಪ್ಪಿಟ್ಟ ಹಾಲು ಸಿಹಿ ಅಪ್ಪುದೇ. ನೀವು ಮನ್ಯಾಗ ಹೆಪ್ಪ ಹಾಕ್ತೀರಿ ಹಾಲಿಗೆ, ಅದು ಸಿಹಿ ಆಗ್ತದೇನೋ ಹುಳಿ ಆಗ್ತದೆ? ಏನಾಗ್ತದೆ ರೀ? ಹುಳಿ ಆಗತ್ತಿಲ್ಲ, ಆಗ್ತದೇನೋ ಹಂಗಂತ ಕೇಳ್ತಾನೆ. ಕೇಳಿದಾಗ ಪ್ರಭು ಹೇಳ್ತಾಳೆ, ಸತ್ತ ಹೆಣ ಕೂಗಿದುದುಂಟು, ಬೈಚಿಟ್ಟ ಬೈಕೆ ಕರೆದುದುಂಟು, ಹೆಪ್ಪಿಟ್ಟ ಹಾಲು ಸಿಹಿ ಅಪ್ಪುದು, ಇದು ನಿಶ್ಚಯಿಸಿ ನೋಡಿ ಚನ್ನಮಲ್ಲಿಕಾರ್ಜುನ ದೇವರಲ್ಲಿ ಅಂತ ಕೇಳ್ತಾಳೆ. ಅಲ್ಪ ಪ್ರಭುವೇ, ಸತ್ತ ಹೆಣ ಕೂಗ್ತತಿ, ಸತ್ತ ಹೆಣನೂ ಕೂಗ್ತತಿ, ಬೈಚಿಟ್ಟ ಬೈಕೆ ಬರ್ತದೆ, ಹೆಪ್ಪಿಟ್ಟ ಹಾಲು ಸಿಹಿ ಆಗ್ತದೆ, ಇದೊಂದು ಸ್ವಲ್ಪ ತಿಳ್ಕೊಂಡ್ರೆ ನೋಡ್ರಿ, ಮ್ಯಾಲೆ ಕೂತ್ಕೊಂಡು ಹಿಂಗೆ ಮಾತಾಡಿದ್ರಿ ಹೆಂಗೆ ಅಂತಾಳೆ ಪ್ರಭುವಿಗೆ. ಹೊಳ್ಳೆ ಅಂದಾಗ ಆ ಪ್ರಭು ಕೇಳ್ತಾನೆ, ಇದು ನನಗೆ ಆಶ್ಚರ್ಯ ಹೇಳವ್ವ, ಕಾಯವಿಲ್ಲದ ಸುಖವ ಜೀವವಿಲ್ಲದ ಭವವ ಆವಟಾವಿನಲ್ಲಿ ಹೇಳ ಗುಹೇಶ್ವರ ಲಿಂಗಕ್ಕೆ ಅಂತ ಹೇಳ್ತಾನೆ. ಹೇಳಿದಾಗ ಅಕ್ಕ ಹೇಳ್ತಾಳೆ, ಕೇಳ್ರಿ ಇದೊಂದು ವಚನ ಎಷ್ಟು ಸುಂದರವಾಗಿದೆ, ಮುಗಿಸಿಬಿಡ್ತೀನಿ ಇಷ್ಟಕ್ಕೆ. ಇನ್ನೂ ಭಾಳದ ವಚನಗಳು ನಿಮಗೆ ತಿಳಿಯಂಗಿದೊಂದು ವಚನ ಹೇಳಬೇಕಾಗಿದೆ. ಮರೆದೊರಗೆ ಕನಸು ಕಂಡು ಕೇಳುವಲ್ಲಿ ಸತ್ತ ಹೆಣ ಎದ್ದಿತ್ತು, ತನ್ನ ಋಣ ನಿಧಾನ ಕರಿಯಿತ್ತು, ಹೆಪ್ಪಿಟ್ಟ ಹಾಲು ಗಟ್ಟಿ ತುಪ್ಪವಾಗಿ ಸಿಹಿಯಾಯಿತ್ತು, ಇದಕ್ಕೆ ತಪ್ಪು ಸಾಧಿಸಲೇಕೆ ಚನ್ನಮಲ್ಲಿಕಾರ್ಜುನ ದೇವರಲ್ಲಿ. ಇದಕ್ಕೆ ತಪ್ಪು ಯಾಕೆ ಹುಡುಕ್ತೀರಿ? ನೀವು ಮನ್ಯಾಗ ಹೋಗಿ ಪುರಾಣ ಕೇಳಿ ಮಕ್ಕೊಂಡಿರ್ತೀರಿ, ಕನಸು ಬೀಳ್ತದೆ, ಸತ್ತವ ಮಕ್ಕೊಂಡವ ಸಮ, ಹೌದಲ್ರಿ? ಅಲ್ಲಿ ಕನಸು ಕಾಣ್ತೀರಿ, ಮರುದಿವ್ಸ ನಿಮ್ಮ ಮನ್ಯಾಗ ಕನಸು ಬಿದ್ದಿತ್ತು ನನಗೆ ಅಂತ ಹೇಳ್ತೀರಿ. ಹಂಗೆ ಸತ್ತವ ಹೆಂಗೆ ಹೇಳಿದ? ನಿತ್ಯತ್ಯವ ಹೇಳಿದ್ನಲ್ಲ, ನಿತ್ಯಗೊಮ್ಮೆ ನಿತ್ಯ ಮರಣ ಎದ್ದು ಸಲ ನವೀನ ಜನನ, ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ ಅಂತ ಹೇಳ್ತಾರಲ್ಲ. ಸ್ಲೀಪಿಂಗ್ ಈಸ್ ಎ ಟೆಂಪ್ರರಿ ಡೆತ್, ಡೆತ್ ಈಸ್ ಪರ್ಮನೆಂಟ್ ಸ್ಲೀಪಿಂಗ್ ಅನ್ನುವಂಥ ಮಾತನ್ನು ಹೇಳ್ತಾರಲ್ಲ. ಹಂಗೆ ನಿತ್ಯ ಹತ್ತಿದಾಗ ಕನಸು ಕಂಡು ಮರುದಿವ್ಸ ಹೇಳ್ತೀರಂದ್ರೆ ಹಂಗಾರೆ ಸತ್ತ ಹೆಣ ಮಾತಾಡಿದಂಗೆ ಆಯ್ತಿಲ್ಲ, ಹೌದಲ್ಲ? ನಮ್ಮ ಮನೆಯೊಳಗೆ ನಿಧಾನ ಇದೆ, ಸಂಪತ್ತಿದೆ, ಬಾ ನನ್ನ ತಗೋ ಅಂತ ಕೇಳಿದರೆ ಆ ಸಂಪತ್ತು ಮಾತಾಡಿದಂಗೆ ಆಯ್ತಲ್ಲ. ಇನ್ನೊಂದು ಹೇಳ್ತಾಳೆ, ಹೆಪ್ಪ ಹಾಕಿದ ಮೇಲೆ ಅದು ಏನಾಗ್ತದೆ? ಮೊಸರು ಆಗ್ತದೆ. ಮೊಸರಾಗಿಂದ ಮೇಲೆ ಏನು ಬರ್ತದೆ? ಕೆನೆ ಬರ್ತದೆ. ಆ ಕೆನೆ ಕಡಿರಿ, ಕಡಿದ ಬಳಿಕ ಏನು ಬರ್ತದೆ? ಬೆಣ್ಣೆ ಬರ್ತದೆ. ಆ ಬೆಣ್ಣೆ ಕಾಸ್ರಿ, ಬೆಣ್ಣೆಯೊಳಗಿಂದ ಏನು ಬರ್ತದೆ? ತುಪ್ಪ ಬರ್ತದೆ. ಅದನ್ನು ಉಂಡ್ರಿ ಪ್ರಭುವೇ, ಅದು ಘಮ 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 ರುಚಿ ಆಗಿರ್ತತಿ, ಹಾಲು ಹೋಗಿ ರುಚಿ ಆಗಂಗಿಲ್ಲೇನು? ನೋಡ್ರಿ ಅಂತ ಈ ಪ್ರಶ್ನೆಗೆ ಉತ್ತರ ಕೊಡ್ತಾಳೆ. ಅವಾಗ ಪ್ರಭುವಿಗೆ ಆಶ್ಚರ್ಯ ಆಗಿ ಕೊನೆಗೊಂದು ವಚನ ಹೇಳಿಬಿಡ್ತಾನೆ. ಅಂಗನೆಯ ರೂಪಲ್ಲದೆ ಮನಸ್ಸು ಭಾವದಲ್ಲಿ ಬೆಚ್ಚಂತಿರ್ಪುದು, ಬಂದ ಕಥನದಲ್ಲಿ ಬಂದು ಹಿಂಗಿದೆಯಲ್ಲ ಅಕ್ಕ, ಗುಹೇಶ್ವರ ಲಿಂಗದಲ್ಲಿ ಉಭಯ ನಾಮ ಒಳಿದೆ ಎನ್ನಕ್ಕ ಅಂತ ಹೇಳಿಬಿಡ್ತಾನೆ. ನೀನು ನಾ ಏನು ಕೇಳಿದ್ರು ಗೆದ್ದು ಬಿಟ್ಟು, ಇವತ್ತಿನಿಂದ ನೀ ಬರೇ ಅಕ್ಕಲ್ಲ, ಗುಹೇಶ್ವರ ಲಿಂಗಕ್ಕೆ ಕೂಡ ನನಗೂ ಎಲ್ಲ ಶರಣರಿಗೆ ನೀನು ಅಕ್ಕ ಮಹಾದೇವಿ ಅಂತ ಹೇಳಿ ಒಂದು ಅಭಿಧಾನವನ್ನು ಕೊಟ್ಟಾಗ ಮತ್ತೊಬ್ಬರು ಹೇಳ್ತಾರೆ, ಚನ್ನಬಸವಣ್ಣವ್ರು ಹೇಳ್ತಾರೆ, ಆದ್ಯರ 60 ವಚನಕ್ಕೆ ದಂಡನಾಯಕರ 20 ವಚನ, ದಂಡನಾಯಕರ 20 ವಚನಕ್ಕೆ ಪ್ರಭುದೇವರ 10 ವಚನ, ಪ್ರಭುದೇವರ 10 ವಚನಕ್ಕೆ ಅಜಗಣ್ಣನ 5 ವಚನ, ಅಜಗಣ್ಣನ 5 ವಚನಕ್ಕೆ ಕೂಡಲ ಚನ್ನ ಸಂಗಯ್ಯನಲ್ಲಿ ಮಹಾದೇವಿ ಅಕ್ಕಗಳ ಒಂದು ವಚನ ನಿರ್ವಚನ ಅಂತ ಹೇಳಬೇಕಾದ್ರೆ ಎಂಥ ಜ್ಞಾನ. ಆದ್ಯರ 60 ವಚನಕ್ಕೆ ಅಂದರೆ ಜೇಡರ ದಾಸಿಮಾರ್ಯರು ಮುಂತಾದವರ 60 ವಚನಕ್ಕೆ ಪ್ರಭುದೇವರಿಂದ 10 ವಚನ ಸಮ ಹಾಕುವಂತ. ಪ್ರಭುದೇವರ 10 ವಚನಕ್ಕೆ ಅಜಗಣ್ಣನ 5 ವಚನ, ಅಜಗಣ್ಣನ 5 ವಚನಕ್ಕೆ ಕೂಡಲ ಚನ್ನ ಸಂಗಯ್ಯನಲ್ಲಿ ಮಹಾದೇವಿ ಅಕ್ಕಗಳ ಒಂದು ವಚನ ಏನಂತ ಕೇಳಿದ್ರೆ ಅದು ತೂಕಕ್ಕೆ ಸಾಲೋದಿಲ್ಲ. ಅಂಥವಳು ವಾ ನೀನು ಮಹಾದೇವಿ ಅಕ್ಕ, ಇನ್ನು ಮೇಲೆ ನೀನು ಅಕ್ಕ ಮಹಾದೇವಿ ಅಂತ ಹೇಳಿ ಕೊನೆಗೊಂದು ವಚನ ಹೇಳಿಬಿಡ್ತಾನೆ ಪ್ರಭು. ಏನು ಹೇಳ್ತಾನಂತ ಕೇಳಿದ್ರೆ ಚನ್ನಬಸವಣ್ಣ ಹೇಳ್ತಾನೆ, ಅಜಕೋಟಿ ಕಲ್ಪ ವರುಷದವರೆಲ್ಲರೂ ಹಿರಿಯರೇ, ಹುತ್ತೇರಿ ಬೆತ್ತ ಬೆಳೆದ ತಪಸ್ವಿಗಳೆಲ್ಲರೂ ಹಿರಿಯರೇ, ನಡು ಮುರಿದು ಗೂಡು ಗೂರಿ ನರೆತೆರೆ ಹಚ್ಚಿ ತಲೆ ನಡಗಿ ಒಂದ ನಾಡ ಹೋಗಿ 9 ನಾಡುವ ಅಜ್ಞಾನಿಗಳೆಲ್ಲರೂ ಹಿರಿಯರೇ, ಅನುವ ನರೆದು ಘನವ ಬೆರೆಸಿ ಹಿರಿದು ಕಿರಿದಂಬ ಭೇದವ ಬರಿದು ಕೂಡಲ ಚನ್ನ ಸಂಗಯ್ಯನಲ್ಲಿ ಹಿರಿಯತನ ನಮ್ಮ ಮಹಾದೇವಿ ಅಕ್ಕಂಗೆ ಆಗಿತ್ತು ಅಂತ ಹೇಳಿ ಕೊನೆಗೆ ಅಕ್ಕಗೆ ಏನು ಕೊಡ್ತಾರಂತ ಕೇಳಿದರೆ ಪಟ್ಟವನ್ನು ಕೊಡ್ತಾರೆ. ಹಿಂಗೆ ಶರಣರ ಮನಸ್ಸನ್ನು ಗೆದ್ದಾಳ. ಎಷ್ಟು ಮಂದಿಗೆ ತಿಳಿತೋ ಇಲ್ಲ ಗೊತ್ತಿಲ್ಲ, ಇದು ಭಾಳ ಟಫ್ ಇರ್ತೈತಿ ಅಂತ ಅರ್ಥ ಮಾಡ್ಕೋಬೇಕು. ಬೇಕಾದ್ರೆ ಅಕ್ಕನ ಸಂವಾದನ ಅಂತ ಪುಸ್ತಕ ಸಿಗ್ತೈತಿ, ನೀವು ಮನ್ಯಾಗ ತೊಗೊಂಡು ಓದ್ರಿ, ಭಾಳ ಡಿಟೇಲ್ ಇದೆ, ಭಾಳ ಅದ್ಭುತ. ಒಬ್ಬ 18ರ ತರುಣೆ ಏನು ಮಾಡ್ತಾಳೆ ಅಂತ ಕೇಳಿದರೆ ಕಲ್ಯಾಣದ ಶರಣರ ಮನವನ್ನು ಗೆದ್ದುಕೊಂಡು ಎಲ್ಲಿಗೆ ಹೊಕ್ಕಾಳ ಅಂತ ಕೇಳಿದರೆ ಒಂದಿಷ್ಟು ದಿನ ಇರ್ತಾಳೆ, ಇದ್ದು ಕಲ್ಯಾಣದಿಂದ ಬೀಳ್ಕೊಂಡು
ನಾನು ಮುಂದೆ ಮತ್ತೆ ಹೊಕ್ಕಿನಿ. ನಾ ಎಲ್ಲಿಗೆ ಹೋಗ್ಬೇಕಾಗೈತಿ? ನನ್ನ ಗಂಡ ಚನ್ನಮಲ್ಲಿಕಾರ್ಜುನ ಹುಡುಕಕ್ಕೆ ನಾ ಎಲ್ಲಿಗೆ ಹೋಗ್ಬೇಕಾಗೈತಿ? ಕಲ್ಯಾಣಕ್ಕೆ ಹೋಗ್ಬೇಕಾಗೈತಿ ಅಂತ ಹೇಳಿ ಅಲ್ಲೊಂದು ವಚನ ಹೇಳ್ತಾಳೆ, ನಿಮ್ಮ ಮಂಡೆಗೆ ಹೂವು ತರುವೆನಲ್ಲದೆ ಹುಲ್ಲತಾರೆ. ನೀವು ನನ್ನನ್ನು ಪ್ರಭುವಿನ ಮನೆಗೆ ಕೊಟ್ಟಿರಿ, ನಿಮ್ಮ ಕೀರ್ತಿ ತರಂಗ ಮಲ್ಲಿಕಾರ್ಜುನ ಜೊತೆಗೆ ಅವನು ಕಟ್ಕೊಂಡು ನಾ ಬಾಳೆ ಮಾಡಿ ಕಲ್ಯಾಣದ ಶರಣರಿಗೆ ನಾ ಏನು ತರ್ತೀನಿ? ಕೀರ್ತಿ ತೊಗೊಂಬರ್ತೀನಿ, ನಿಮ್ಗೆ ಅಪಕೀರ್ತಿ ತರೋದಿಲ್ಲ, ಬಾಳೆ ಆಟ ಚಂದ ಮಾಡ್ತೀನಿ ಅಂತೇಳಿ ಎಲ್ಲರಿಗೆ ಮಾತು ಕೊಟ್ಟು ಕಲ್ಯಾಣಕ್ಕೆ ಹೋಗಿ, ಆ ಕಲ್ಯಾಣದಿಂದ ಕದಳಿಗೆ ಹೋಗಿ ಶ್ರೀಶೈಲಕ್ಕೆ ಹೋಗಿ ಆ ಶ್ರೀಶೈಲ ಮಲ್ಲಿಕಾರ್ಜುನನಲ್ಲಿ ಒಡಬೆರೆದು ಒಂದಾಗುವಂಥ ಚರಿತ್ರೆ ಇದು ಅಕ್ಕನ ಚರಿತ್ರೆ. ಇಂಥ ಚರಿತ್ರೆಯನ್ನು ಒಂದು 11 ದಿನ ಏನೋ ಹತ್ತಿದಲ್ಲಿ ಹತ್ತು ಹಾರದಲ್ಲಿ ಹಾರ್ತು ಅಂತಾರಲ್ಲ, ಹಂಗೆ ಒಂದಿಷ್ಟು ಹೇಳಕತ್ತೀವಿ. ನಮ್ಮ ಮುತ್ತು ಅಂಗಡಿ ಸರಿ ಜಲ್ದಿ ಕಾರ್ಯಕ್ರಮ ನಡೆಸಿ ಮಾಡ್ಬೇಕಾಗೈತಿ. ಅವ್ರದ್ದು ಅದು ಚಿಂತೆ, ನನಗೆ ಈ ಚಿಂತೆ. ಎಲ್ಲರಿಗೂ ಒಂದೊಂದು ಚಿಂತೆ ಕೊಟ್ಟಿರ್ತಾನೆ. ನಾಳಿಂದ ಹೇಳಂದ್ರೆ ನಮ್ಗೆ ಹೇಳೋಕ್ಕಾಗಂಗಿಲ್ಲ ಇದನ್ನು. ಅದಕ್ಕೆ ಏನಂತ ಕೇಳಿದರೆ